ವೀಕ್ಷಕರೇ, ಮೊದಲಿಗೆ ನಿಮಗೆ ಕೃಷಿ ಭಾಗ್ಯದಲ್ಲಿ ಏನೆಲ್ಲ ಅನುಕೂಲಗಳಿವೆ ಅಂತ ಹೇಳಿಬಿಡ್ತೀವಿ ಕೇಳಿ. ಮೊದಲಿಗೆ ಕೃಷಿ ಹೊಂಡ ತೆಗೆಯುವ ಕಾರ್ಯಕ್ರಮ ಇರುತ್ತೆ. ಅದಾದ ಬಳಿಕ ಆ ನಂತರ ಆ ಮಳೆ ಬಿದ್ದು ಆ ಹೊಂಡ ತುಂಬಿದ್ರೆ ಆ ನೀರನ್ನ ಕೃಷಿಗೆ ಬಳಸೋಕೆ 5 HP ಡೀಸೆಲ್ ಮೋಟಾರ್ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಆ ನೀರನ್ನ ಬೆಳೆಗೆ ಹರಿಸಲಿಕ್ಕೆ ಸ್ಪ್ರಿಂಕ್ಲಿಂಗ್ ಸೆಟ್ ಅನ್ನ ಕೂಡ ನೀಡಲಾಗುತ್ತೆ. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಕೃಷಿ ಹೊಂಡದ ನೀರು ಬಳಸಿ 1 ಹೆಕ್ಟೇರ್ನಲ್ಲಿ ರೈತ ಬೆಳೆ ತೆಗೆದ್ರೆ ಅದಕ್ಕೆ 7,500 ರೂಪಾಯಿ ನೀಡಲಾಗುತ್ತೆ. ಇಷ್ಟೆಲ್ಲ ಮಾಡುವ ರೈತನಿಗೆ 50% ಸಬ್ಸಿಡಿಯಲ್ಲಿ ಹಸುವನ್ನ ಕೂಡ ಸರ್ಕಾರ ನೀಡಬೇಕು. ಹೀಗೆ ಒಟ್ಟು 6 ಕಾರ್ಯಕ್ರಮಗಳು ಈ ಕೃಷಿ ಭಾಗ್ಯ ಯೋಜನೆಯಲ್ಲಿವೆ. ಆದ್ರೆ ಈ 6 ಕಾರ್ಯಕ್ರಮಗಳು ಕೂಡ ಬಿಗ್ ಫೈಲೂರ್ ಆಗಿವೆ ಅನ್ನೋದು ಸದ್ಯ ದಾಖಲೆಗಳಿಂದ ಗೊತ್ತಾಗ್ತಾ ಇರುವಂತಹ ಸಂಗತಿ. ಇದನ್ನ ನಾವು ಹೇಳ್ತಿಲ್ಲ. ಈ ಕೃಷಿ ಭಾಗ್ಯ ಯೋಜನೆಯ ಉದ್ದ ಅಗಲ ಆಳವನ್ನ ಅಧ್ಯಯನ ಮಾಡಿ ಅದರ ಪೂರ್ವಾಪರಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಂಡು ಭ್ರಷ್ಟ ಅಧಿಕಾರಿಗಳ ಕಾನೂನು ಬೆದರಿಕೆಗೂ ಅಂಜದೆ ಜಗ್ಗದೆ ಇಂದಿಗೂ ರಾಜ್ಯದ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತಲೇ ಇರುವ ಕೃಷಿ ಇಲಾಖೆಯಲ್ಲೇ ಕೆಲಸ ಮಾಡಿದ ಈ ಹೋರಾಟಗಾರರು. ಕೃಷಿ ಇಲಾಖೆ ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ನಿಲ್ಲಿಸಿ ಫೋಟೋ ಪ್ರೂಫ್ ಮಾಡಿ ಬಿಲ್ ಮಾಡಿರೋದು ಸಾವಿರಾರು ನಿದರ್ಶನಗಳಿವೆ. ವೀಕ್ಷಕರೇ, ಒಟ್ಟಿನಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ನೂರುಗಳಲ್ಲಿ ಅಲ್ಲ, ಸಾವಿರ ಕೋಟಿಗಳಲ್ಲಿ ಹಗರಣ ಕಳೆದ 9 ವರ್ಷದಿಂದ ನಡೆಯುತ್ತಲೇ ಇದೆ. ಇದನ್ನ ಯಾರಾದ್ರೂ ದಾಖಲೆ ಸಮೇತ ಪ್ರಶ್ನಿಸಿದ್ರೆ ಅಂತವರ ವಿರುದ್ಧ ಭ್ರಷ್ಟ ಅಧಿಕಾರಿಗಳು, ಕೆಲ ಭ್ರಷ್ಟ ಜನಪ್ರತಿನಿಧಿಗಳು ಸುಳ್ಳು ಕೇಸ್ ಹಾಕೋದು, ಕಾನೂನು ಸಂಕಷ್ಟಕ್ಕೆ ಸಿಲುಕಿಸೋದೆಲ್ಲ ಮಾಡುವ ಪರಿಸ್ಥಿತಿ ನಿಷ್ಠಾವಂತ ಹೋರಾಟಗಾರರಿಗೆ ಎದುರಾಗ್ತಾ ಇದೆ. ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಬುಡ ಸಮೇತ ಕಿತ್ತು ಬಿಸಾಕಬೇಕು ಅಂತಾನೆ ಅಶ್ವವೇಗ ನ್ಯೂಸ್ ಕೃಷಿ ಭಾಗ್ಯದಲ್ಲಿ ರಾಜ್ಯದ ರೈತರಿಗೆ ಆಗಿರುವ ಅನ್ಯಾಯ, ಅಕ್ರಮ ಭ್ರಷ್ಟಾಚಾರವನ್ನ ಹಂತ ಹಂತವಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಕೊಳ್ಳೇಗಾಲ ತಾಲೂಕು 2015ರಿಂದ 19ರವರೆಗೆ ನಿರಂತರವಾಗಿ ಕೃಷಿ ಭಾಗ್ಯ ಯೋಜನೆ ಚಾಲನೆಯಲ್ಲಿ ಇರುತ್ತೆ. ಈ ಒಂದು ಯೋಜನೆ ಚಾಲ್ತಿಯಲ್ಲಿದ್ದಂಥ ಪ್ರದೇಶಗಳಾದ ಅನೂರು, ಲೊಕ್ಕನಹಳ್ಳಿ, ರಾಮಾಪುರ ಮತ್ತು ಪಾಳ್ಯ, ಕೊಳ್ಳೇಗಾಲ ಕಸಬಾ ಇಷ್ಟು ಹೋಬಳಿಗಳಲ್ಲಿ ಸಾವಿರಾರು ಕೃಷಿ ಹೊಂಡಗಳು ಕಣ್ಮರೆಯಾಗಿವೆ. ಸಾವಿರಾರು ಅನ್ನೋದಕ್ಕಿಂತ 90% ಕೃಷಿ ಹೊಂಡಗಳು ಎಲ್ಲೂ ಇಲ್ಲ. ಅಧಿಕಾರಿಗಳು ಇದ್ದೇ ಇರ್ತಾರೆ. ಅಂತಹ ಭ್ರಷ್ಟ ವಿವರಗಳನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಜೊತೆ ಹಂಚಿಕೊಳ್ಳಿ. ಮಾಹಿತಿ ಹಂಚಿಕೊಂಡವರ ವಿವರವನ್ನ ಗೌಪ್ಯವಾಗಿ ಇಡುವುದು ಮಾತ್ರವಲ್ಲ, ರೈತರ ಬದುಕುಗಳನ್ನ ಕಿತ್ತು ತಿನ್ನೋ ಅಧಿಕಾರಿಗಳಾದ್ರೂ ಸರಿ, ಜನಪ್ರತಿನಿಧಿಗಳ ಆಗಿದ್ರೂ ಸರಿ, ಯಾರನ್ನು ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಅದಕ್ಕೆ ಸ್ಪಷ್ಟ ನಿದರ್ಶನವಾಗಿ ನಿಲ್ಲಲಿದೆ ಈ ಕೃಷಿ ಭಾಗ್ಯ ಯೋಜನೆಯ ಕರ್ಮಕಾಂಡ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರ ಕನಸಿನ ಕೂಸು ಮಹತ್ವಾಕಾಂಕ್ಷೆಯ ಯೋಜನೆ ಕೃಷಿ ಭಾಗ್ಯ ಯೋಜನೆ. ಅಧಿಕಾರಿಗಳ ಪಾಲಿಗೆ ಒಂದು ಕೊಳ್ಳೆ ಭಾಗ್ಯ ಯೋಜನೆ ಆಗ್ತಿರೋದು ಹೇಗೆ? ಅಶ್ವವೇಗ ನ್ಯೂಸ್ ಚಾನೆಲ್ ಮಾಡಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಯಲಾದಂತಹ ಅಸಲಿ ಸತ್ಯವಾದ್ರೂ ಏನು? ಇನ್ನು ಭ್ರಷ್ಟ ಅಧಿಕಾರಿಗಳು ಕೃಷಿ ಭಾಗ್ಯ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಗೋಲ್ಮಾಲ್ ಮಾಡ್ತಾರೆ, ಇವೆಲ್ಲವುಗಳ ಬಗ್ಗೆ ಹಂತ ಹಂತವಾಗಿ ದಾಖಲೆ ಸಮೇತ ನಿಮ್ಮ ಮುಂದೆ ಇಂದು ಬೆಳಿಗ್ಗೆ 10 ಗಂಟೆಗೆ ನೇರ ಪ್ರಸಾರದಲ್ಲಿ ಬಿಚ್ಚಿಡ್ತಾ ಇದ್ದೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.